ದೇಶದ ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇಶದ 140 ಕೋಟಿ ಜನ ಸುಖವಾಗಿರ್ಬೇಕು. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ಮನಗಂಡು ಸುಮಾರು ಅವಾಗಿನ ಕೋಟ್ಯಾಂತರ ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು 2 ವರ್ಷ 11 ತಿಂಗಳ 18 ದಿವಸ ರಾತ್ರಿ ಆಗಲ್ಲ ಅನ್ನದೇ ತನಗೆ ಇರ್ತಕ್ಕಂಥ 4 ಮಕ್ಕಳ ಜೀವ ಹೋದರೂ ಸಹಿತ 4 ಮಕ್ಕಳ ಜೀವ ಹೋಗಿರ್ಬೋದು, ಆದರೆ ದೇಶಕ್ಕಿಂತ ಕೋಟ್ಯಾಂತರ ಜನರಿಗೆ ಅನುಕೂಲ ಆಗಬೇಕಂತ ತಿಳ್ಕೊಂಡು ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿದ್ದಿಗಣ್ಣಾಗಿ ಯಾರು ಮಾತಾಡಿದ್ರು ಭೀ ಅವ್ರ ಮಾತು ಬಾಬಾ ಸಾಹೇಬ್ರ ಪಾದಕ್ಕೆ ಹೋಗಬೇಕು. ಅದನ್ನು ಬಿಟ್ಟು ನಮ್ಮ ಭಾರತದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ BJP ಸರ್ಕಾರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿಗಳು, ಅಮಿತ್ ಶಾ ಸಾಹೇಬರು ಗೃಹ ಮಂತ್ರಿಗಳು ಅವರು ಮಾತಾಡ್ತಾರೆ. ಶಬ್ದ ಹೇಳ್ತದೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ಸಲಾಕೆ ಅಂತಿರಬೇಕು, ನುಡಿದರೆ ಸ್ಫಟಿಕದ ಈ ಥರ ಶುದ್ಧವಾಗಿರ್ಬೇಕನ್ನೋ ಭಾಷೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ವೇಳೆ ಮತದಾನದ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಣ್ಮಕ್ಕಳು ಗಂಡಸು ಮಕ್ಕಳು 18 ವರ್ಷ ಮೇಲ್ಪಟ್ಟಂಥ ಹೆಣ್ಮಕ್ಕಳು 23 ವರ್ಷದ ಮೇಲ್ಪಟ್ಟಂಥ ಗಂಡು ಮಕ್ಕಳು ಒಂದು ವೇಳೆ ಅಧಿಕಾರ ಹೋಗದೇ ಇದ್ದರೆ ಮತ ಹಾಕದೇ ಇದ್ದರೆ ಅಮಿತ್ ಶಾಜಿ ನೀವು ಈ ದೇಶದ ಗೃಹ ಮಂತ್ರಿ ಆಗ್ತಿದ್ದೀರಾ? ಇದನ್ನು ನಿಮ್ಮ ನುಡಿ ತಪ್ಪಂತ ತಿಳ್ಕೊಂಡು ಇದಕ್ಕೆ ಪ್ರತಿಭಟನೆ ಮಾಡಿಕೊಂಡು ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿ ಹಿರಿಯರ ಮುಖಾಂತರ ಈಗ ಹೆಸರು ಹೇಳಿದ್ದಾರೆ ಪರ್ವೇಜ್ ಅವರು, ನಾನು ಹೆಸರು ಹೇಳ್ತಕ್ಕಂಥದ್ದಲ್ಲ, ಎಲ್ಲರನ್ನ ಈ ಸಂದರ್ಭ ನಮಸ್ಕಾರ ಮಾಡಿ ಶಬ್ದ ಹೇಳ್ತಾರೆ. ಅಂಬೇಡ್ಕರ್ अंबेडकर 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 एक फैशन हुआ है. अगर यही बात भगवान से अगर प्रार्थना करते तो 7 जन्म में स्वर्ग जाते थे. किसका बाप स्वर्ग ऊपर जाने के लिए रास्ता कौन बनाया? कॉमन सेंस होना चाहिए. नीचे जाते अमित शाह जी एक दिन पूरे लोग आयसो मर जाने के बाद डालते हैं जमीन के अंदर, ऊपर कैसा जाता? ये कॉमन सेंस नहीं है क्या? गृह मंत्री बनते देश का 140 करोड़ लोग